ಹಾಯ್ ಫ್ರೆಂಡ್ಸ್, ನಾವು ಒನ್ ಡೇ ಟ್ರಿಪ್ಪಿಗೆ ಅಂತ ಹೊರಟಿದ್ದೀವಿ. ನನ್ನ ಮಗಳು, ನಾನು, ಹಸ್ಬೆಂಡು, ಫ್ರೆಂಡ್ಸು. ಎಲ್ಲಿಗೆ ಅಂತಂದರೆ ಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಬಂಡೀಪುರ ಸಫಾರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಕಾರು ಮತ್ತು ಮುಂದೆ ಹೋಗ್ತಿದೆಯಲ್ಲ ಆ ಕಾರಲ್ಲಿ ನಮ್ಮನೆ ಫ್ರೆಂಡ್ ಫ್ಯಾಮಿಲಿ ಬರ್ತಾ ಇದ್ದಾರೆ. ಎರಡು ಫ್ಯಾಮಿಲಿಯವರು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನೋಡಿ ಎಷ್ಟೊಂದು ವೆಹಿಕಲ್ ಬಂದಿದೆ ಅಂತ. ಹೋಗ್ಬೇಕು. ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಥರ ಕ್ಯೂನಲ್ಲಿ ಹೋಗ್ಬೇಕು. ಅಲ್ಲಿ ಬಸ್ ಇದೆ, ಬಸ್ ಹತ್ಕೊಂಡು ಅವ್ರದ್ದೇ ಬಸ್ಸಿಗೆ ಕರ್ಕೋಗ್ತಾರೆ. ಈ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಗೌರ್ಮೆಂಟ್ ಬಸ್ ಹೋಗೋದ್ರಿಂದ ಇಲ್ಲೂ ಆಧಾರ್ ಕಾರ್ಡ್ ಅಪ್ಲೈ ಆಗುತ್ತೆ. ನಾವು ಆಧಾರ್ ಕಾರ್ಡ್ ಕೊಟ್ಟು ಫ್ರೀಯಾಗಿ ಹೋಗಿ ಬಂದ್ವಿ. ಇಲ್ಲ ಅಂದರೆ ಟಿಕೆಟ್ ತೊಗೋಬೇಕಾಗತ್ತೆ. 70 ರೂಪಾಯಿ ಇರುತ್ತೆ ಒಬ್ರಿಗೆ. 12:30ಗೆ ಈ ಥರ ಕ್ಯೂನಲ್ಲಿ ನಿಂತಿದ್ವಿ. 2:30ಗೆಲ್ಲ ಬಂಡೀಪುರದಲ್ಲಿ ಸಫಾರಿಗೆ ಬುಕ್ ಮಾಡ್ಕೊಂಡಿದ್ವಿ. ಟೈಮ್ ಕರೆಕ್ಟಾಗಿ ಹೋಗಲಿಲ್ಲ ಅಂತ ಅಂದರೆ ಅವ್ರು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ನಮ್ಮ ಟಿಕೆಟ್ ಬುಕ್ ಮಾಡಿರೋದು ವೇಸ್ಟ್ ಆಗುತ್ತೆ. ಅದಕ್ಕೆ ಬೆಟ್ಟಕ್ಕೆ ಹೋಗೋಣ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಆದರೆ ನಮ್ಮ ಜೊತೆ ಬಂದಿದ್ರಲ್ಲ ಅವರು ಫ್ರೆಂಡ್ ಮಿಸ್ಸಸ್ಸು, ಅವ್ರದ್ದು ಬರ್ತಡೇ ಇತ್ತು. ಹಂಗಾಗಿ ಒಂದು ನಿಮಿಷ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಬಂದೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಫ್ರೆಂಡ್ಸ್. ಹಿಮದ ಗೋಪಾಲ ಸ್ವಾಮಿ ಬೆಟ್ಟದ ವ್ಯೂ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಲ್ವಾ. ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಈ ಬೆಟ್ಟಕ್ಕೆ ಬಂದಿದ್ವಿ. ಆಗ ನಮ್ಮ ವೆಹಿಕಲಲ್ಲೇ ಬೆಟ್ಟದ ಮೇಲೆ ತನಕ ಹೋಗಿದ್ವಿ. ಇವಾಗ ಗೌರ್ಮೆಂಟ್ ಬಸ್ ಮಾಡಿದ್ದಾರೆ, ಅದರಲ್ಲೇ ಹೋಗಬೇಕು, ಅದರಲ್ಲೇ ಬರಬೇಕು. ಯಾಕಂದರೆ ಪ್ರಾಣಿಗಳೆಲ್ಲ ಮಧ್ಯ ಸಿಗ್ತಿದ್ವಂತೆ. ಅವಕ್ಕೆ ತಿಂಡಿ ಕೊಡೋದು, ತೊಂದರೆ ಕೊಡೋದು, ಈ ಥರ ಎಲ್ಲ ಮಾಡ್ತಿದ್ರಂತೆ. ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಈ ಥರ ವ್ಯವಸ್ಥೆ ಮಾಡಿ. ನೀವೇನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಬೇಕಂತ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಬನ್ನಿ ಫ್ರೆಂಡ್ಸ್. ಯಾಕಂದರೆ ಹಿಮದಿಂದ ಕೂಡಿರುತ್ತಂತೆ. ನೇಚರ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಈ ದೇವಸ್ಥಾನಕ್ಕೆ ಹಿಮದ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂದಿರೋದು. ಹಿಮದ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಬಂದು ರೀಚ್ ಆಗ್ತಾ ಇದ್ದೀವಿ. ದೇವಸ್ಥಾನದ ಪಕ್ಕ ಇರೋ ನೇಚರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಈ ನೇಚರ್ ನೋಡೋಕ್ಕೋಸ್ಕರನೇ ಬರಬೇಕಿಲ್ಲಿ. ನಾನು ಬೆಟ್ಟದ ಮೇಲೆ ಇರೋ ವ್ಯೂನೆಲ್ಲ ನೀಟಾಗಿ ತೋರಿಸೋಣ ಅಂತ ಬಂದೆ ಬರಬೇಕಾದ್ರೆ. ಆದರೆ ಸಫಾರಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಬರೀ ಜಸ್ಟ್ ಕೈ ಮುಗ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಹಂಗಾಗಿ ಟೈಮ್ ಇಲ್ಲ ವಿಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ಈ ದೇವಸ್ಥಾನಕ್ಕೆ ಬಂದಾಗ ಮಾರ್ನಿಂಗ್ ವ್ಯೂ ಹೆಂಗಿರುತ್ತೆ ಅನ್ನೋದು ವಿಡಿಯೋ ಮಾಡಿ ತೋರಿಸ್ತೀವಿ. ಹಿಮದ ಗೋಪಾಲ ಸ್ವಾಮಿ ದೇವಸ್ಥಾನದ ಹೊರಗಡೆ ಚಿತ್ರಣ ನೋಡಿ ಫ್ರೆಂಡ್ಸ್, ಈ ಥರ. ಈ ದೇವಸ್ಥಾನದಲ್ಲಿ ಮಧ್ಯಾಹ್ನ ಪ್ರಸಾದಕ್ಕೆ ಅಂತ ಊಟ ಕೂಡ ಮಾಡಿಸಿರ್ತಾರೆ. ಬಂಡೀಪುರ ಸಫಾರಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ನನ್ನ ಮಗಳು ನಮ್ಮ ಮನೆ ಫ್ರೆಂಡ್ ಮಿಸ್ಸಸ್ಸು ಮತ್ತು ಮಕ್ಕಳ ಜೊತೆ ಹೊರಟ್ಲು. ನಾನು ಮತ್ತು ನನ್ನ ಹಸ್ಬೆಂಡು ಇನ್ನೊಂದು ಮಿನಿ ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ. ಬಾಯ್. ಸಫಾರಿಗೆ ಹೊರಟಿದ್ದೀವಿ. ನನ್ನ ಮಗಳು ಒಂದು ಜೀಪಲ್ಲಿ ನಾವಂತೂ ಇದ್ರಲ್ಲಿ ಹೊರಟಿದ್ದೀವಿ.
ಮರದ ಮೇಲೆ ಚಿರತೆ ಕೂತಿತ್ತು, ಅದನ್ನೇ ನೋಡ್ತಾ ಇದ್ವಿ. ತುಂಬಾ ಇಳಿತೇನೋ ಅಂತ ವೇಟ್ ಮಾಡಿ ಆಮೇಲೆ ಹೊರಟಿದ್ವಿ. ಏನೋ ಒಂದು ತೋರಿಸೋದು ಅನ್ನೋ ಥರ. 2 ಆನೆಗಳು ನೋಡಿದ್ವಿ. ಇದ್ರ ಬಗ್ಗೆ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಮಡ್ ಬಾತು, ವಾಟರ್ ಬಾತ್ ಆ ಥರ ಮಾಡ್ಕೊಳ್ಳೋದು. ವೈಲ್ಡ್ ಲೈಫಲ್ಲಿ ಬಿಗ್ಗೆಸ್ಟ್ ಅಂದರೆ ಹೈಯೆಸ್ಟ್ ಆಫ್ ದಿ ನಮ್ಮಲ್ಲಿ ಮಿಕ್ಸ್ ಅಂದರೆ ಎಲಿಫೆಂಟ್. ಈ ಸೀಸನ್ ಸ್ಟಾರ್ಟ್ ಆಗಿದೆ, ರಿಟರ್ನ್ ಬರೋದಕ್ಕೆ. ನನ್ನ ಮಗಳು ಹೋಗಿ ಟೈಮಲ್ಲಿ ಟೈಗರ್ ಆಗ್ತಾನೆ ಮಿಸ್ ಆಯ್ತಂತೆ. ನೀರು ಕುಡಿಯೋಕ್ಕೆ ಬಂದು ವಾಪಸ್ ಹೋಯ್ತಂತೆ. ಆನೆಗಳು ತುಂಬ ಸಿಕ್ಕಿದ್ವಂತೆ ಅವ್ರಿಗೆ. ಆನೆಗಳು ಕಾದಾಡೋದು ತುಂಬ ರೇರ್ ಅಂತೆ. ಇವ್ರು ಹೋಗಿ ಟೈಮಲ್ಲಿ ಆನೆಗಳು ಕಾದಾಡ್ತಿದ್ವಂತೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತಂತೆ. ಒಂದೂವರೆ ಗಂಟೆ ಸಫಾರಿ ಟೈಮು ನಮ್ಮದು ಮುಗೀತು. ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ. ಆನೆಗಳು ಮತ್ತು ಜಿಂಕೆಗಳು ಸಿಕ್ಕಿದ್ವು ಅಷ್ಟೇ. ಅವನ್ನೇ ನೋಡ್ಕೊಂಡು ವಾಪಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಏನೇನು ಸಿಕ್ತು ನಿಮಗೆ? ಏನು ನೋಡ್ಲಿಲ್ವಲ್ಲ ಅಮ್ಮಂಗೆ ನೀವು? ಹೌದಾ? ನಾವು ಹೋಗಿ ಟೈಮ್ಗ ಕಾಫಿ ಟೀ ಕುಡಿತೀರಾ?